ನಮಸ್ತೆ ಸಮಸ್ತ ಅಕೌಂಟೆನ್ಸಿ ವಿದ್ಯಾರ್ಥಿಗಳೇ, ನಾನು ಶಿವನಂದಿನಿ. ನನ್ನ ಒಂದು ಅಕೌಂಟೆನ್ಸಿ ಕರ್ನಾಟಕ ಕ್ಲಾಸಿಗೆ ನಿಮಗೆಲ್ಲರಿಗೂ ಸ್ವಾಗತ ಕೋರ್ತಾ, ಇವತ್ತಿನ ಒಂದು ಕ್ಲಾಸಲ್ಲಿ ನಾನು ಗುಡ್ವಿಲ್ ವ್ಯಾಲ್ಯೂಡ್ ಮತ್ತು ರೇಜ್ಡ್ ಬಗ್ಗೆ ಹೇಳ್ಕೊಡ್ತಾ ಇದ್ದೀನಿ. ಅದೇ ರೀತಿ ಅಡ್ಮಿಷನ್ ಪಾರ್ಟ್ನರ್ಶಿಪ್ಪಲ್ಲಿ ಒಬ್ಬ ಹೊಸ ವ್ಯಕ್ತಿ ಜಾಯಿನ್ ಆದಾಗ ಯಾವ ರೀತಿ ಪ್ರಾಬ್ಲಮ್ನ ಸಾಲ್ವ್ ಮಾಡಬೇಕು ಅಂತ ಹೇಳ್ಕೊಡ್ತಿದ್ದೀನಿ. ಕ್ವಶನ್ ಬ್ಯಾಂಕಲ್ಲಿರುವಂಥ ನಾನು ಹೇಳಿದ್ದೆ ಆಗಲೇ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೆ, ಕ್ವಶನ್ ಬ್ಯಾಂಕಲ್ಲಿರುವಂಥ 12th ಪ್ರಾಬ್ಲಮ್ ನಾನು ನಿಮಗೆ ಹೇಳ್ಕೊಡ್ತೀನಿ ಅಂತ ಹೇಳಿದೆ. ಆ ಪ್ರಾಬ್ಲಮ್ ಇಲ್ಲಿದೆ. ಸೊ ಕಾಣಿಸ್ತಾ ಇದೆಯಾ? ಶರತ್ ಮತ್ತು ಭರತ್ ಅಂತ ಒಂದು ಪಾರ್ಟ್ನರ್ಸ್. ಇದು ನೀವು ಬರ್ಕೋಬೇಕು, ಬರ್ಕೊಂಡ್ರೆ ಮಾತ್ರ ನಿಮ್ಗೆ ಅರ್ಥ ಆಗುತ್ತೆ, ಇಲ್ಲಾಂದ್ರೆ ಅರ್ಥ ಆಗಲ್ಲ. ಸೊ ಯಾರು ಈ ವಿಡಿಯೋನ ಮೊದಲು ನೋಡ್ತಿದ್ದೀರಾ, ಸೊ ಅವ್ರು ಏನು ಮಾಡಬೇಕಪ್ಪ, ಹಿಂದಿನ 5 ರಿಂದ 6 ವಿಡಿಯೋಗಳನ್ನ ನೋಡ್ಕೊಂಡ್ಬಿಟ್ರೆ ಈ ಒಂದು ವಿಡಿಯೋ ನಿಮಗೆ ಅರ್ಥ ಆಗುತ್ತೆ, ಇಲ್ಲಾಂದರೆ ಅರ್ಥ ಆಗೋದೇ ಇಲ್ಲ. ಸೊ ರೂಲ್ಸು ರೆಗ್ಯುಲೇಷನ್ಸ್ ಇರುತ್ತೆ, ಅವುಗಳನ್ನ ಹಿಂದಿನ ವಿಡಿಯೋದೆಲ್ಲ ಹೇಳಿಕೊಟ್ಟಿದ್ದೀನಿ. ಸೊ ಅದ್ರ ಪ್ರಕಾರ ನೀವು ಇಲ್ಲಿ ಬಿಡಿಸ್ಬೇಕಾಗತ್ತೆ. ಸೊ ಅದಕ್ಕಾಗಿ ಹಿಂದಿನ ವಿಡಿಯೋಗಳನ್ನು ನೋಡ್ಕೋಬೇಕು. ಸೊ ನೋಡಿ, ಶರತ್ ಭರತ್ ಆರ್ ಶೇರಿಂಗ್ ಪ್ರಾಫಿಟ್ಸ್ ಆ್ಯಂಡ್ ಲಾಸಸ್ ಇನ್ ದ ರೇಷಿಯೋ ಆಫ್ 2:1. Their balance sheet as on 31/3/2018 was as follows. Balance sheet ಕೊಟ್ಟಿದ್ದಾರೆ. liability side rupees, asset side rupees. ಇನ್ನು creditors 12,000, bills payable 8,000, reserve fund 9,000, capitals ಇದೆ ಶರತ್ ಮತ್ತು ಭರತ್ 40,000, 69,000. ಇನ್ನು ಕ್ಯಾಶ್ ಇನ್ ಹ್ಯಾಂಡ್ ಕೊಟ್ಟಿದ್ದಾರೆ 10,000, debtors 5,000, ಇಲ್ಲಿ ಯಾವುದೇ ರೀತಿ ರಿಸರ್ವ್ಸ್ ಇಲ್ಲ. ಸ್ಟಾಕ್ 10,000, ಫರ್ನಿಚರ್ 4,000, ಬಿಲ್ಡಿಂಗ್ಸ್ 40,000. ಸೊ ನಮಗೆ ರಿವ್ಯಾಲ್ಯೂಯೇಷನ್ ಅಕೌಂಟ್ ಬಿಡಿಸಬೇಕಾದ್ರೆ ಬೇಕಾಗಿರುವಂಥದ್ದು ಅಡ್ಜಸ್ಟ್ಮೆಂಟ್ ಕೆಳಗಡೆ ಇದೆ. ನೋಡಿ, ಹೊಸ ವ್ಯಕ್ತಿ ಯಾರು ಬರ್ತಾ ಇದ್ದಾರೆ ಅಂದರೆ ಹಳೆಯ ವ್ಯಕ್ತಿಗಳು ಯಾರಿದ್ದಾರೆ, ಶರತ್ 20,000, ಭರತ್ 20,000. ಸೊ ಇಬ್ಬರು ಜನ 20,000 ಕೊಟ್ಟಿದ್ದಾರೆ. ಅದೇ ರೀತಿ ಹೊಸ ವ್ಯಕ್ತಿ ಏನು ಮಾಡ್ತಾ ಇದ್ದಾನಪ್ಪ ಅಂದರೆ, ನೋಡಿ, ದೇ ಅಡ್ಮಿಟ್ ಕಮತ್ ಪಾರ್ಟ್ನರ್ಶಿಪ್ ಗಿವಿಂಗ್ ಹಿಮ್ 1/5 share in future profits on the following term. The new partner should bring 25,000 as capital. 25,000 as capital. ಹೊಸ ವ್ಯಕ್ತಿ ಬರಬೇಕಾದ್ರೆ 25,000 ಕ್ಯಾಪಿಟಲ್ನ ಅವ್ನು ತರ್ತಾ ಇದ್ದಾನೆ. ಅದೇ ರೀತಿ ದ ಗುಡ್ವಿಲ್ ಅಕೌಂಟ್ ಈಸ್ ಬಿ ರೇಜ್ಡ್. ಸೊ ನೋಡಿ, ಅಲ್ಲಿ ವ್ಯಾಲ್ಯೂಡ್ ಅಂತ ಇತ್ತು, ಹಿಂದಿನ ವಿಡಿಯೋದಲ್ಲಿ ವ್ಯಾಲ್ಯೂಡ್ ಅಂತ ಇತ್ತು. ಸೊ ಇವಾಗ ರೇಜ್ಡ್ ಅಂತ ಕೊಟ್ಟಿದ್ದಾರೆ. ಓಕೆ, ಗುಡ್ವಿಲ್ ಅಕೌಂಟ್ ಶುಡ್ ಬಿ ರೇಜ್ಡ್. ಅದೇ ರೀತಿ ನೆಕ್ಸ್ಟ್ ಏನು ಮಾಡಿದಾರಪ್ಪ ಅಂದರೆ, ಹಿ ಶುಡ್ ಬ್ರಿಂಗ್ ರುಪೀಸ್ ಕ್ಯಾಶ್ ಕ್ಯಾಪಿಟಲ್ ಆಫ್ 40,000. ಒಂದು ನಿಮಿಷ, ಸಾರಿ, ಇಲ್ಲಿದೆ ನೋಡಿ, ಸಾರಿ, ಬೇರೆ ಪ್ರಾಬ್ಲಮ್ ನೋಡಿದೆ. ಸೊ ನಂಬರ್ ಸಿ, ಅಡ್ಜಸ್ಟ್ಮೆಂಟ್ ನಂಬರ್ ಸಿ ಏನು ಕೊಟ್ಟಿದ್ದಾರೆ, value of building is to be appreciated by 7,000 and furniture to be appreciated by 1,000 and stock is value 10% less than book value. ಅದೇ ರೀತಿ ಔಟ್ಸ್ಟ್ಯಾಂಡಿಂಗ್ ಪ್ರಿಂಟಿಂಗ್ ಇದೆ. ಸೊ ನಮಗೆ ಬೇಕಾಗಿರೋದು ರಿವ್ಯಾಲ್ಯೂಯೇಷನ್ ಅಕೌಂಟಲ್ಲಿ ರಿವ್ಯಾಲ್ಯೂಯೇಷನ್ ಅಕೌಂಟ್ನ ಬಿಡಿಸಬೇಕಾದ್ರೆ ಅಪ್ರಿಷಿಯೇಷನ್ ಆದರೆ ಪ್ರಾಫಿಟ್ ಸೈಡ್ ತೊಗೋಬೇಕು. ಫಾರ್ ಎಕ್ಸಾಂಪಲ್ ನಿಮಗೆ ಅಂಡರ್ಸ್ಟ್ಯಾಂಡ್ ಆಗಲಿ ಅಂತ ನಾನು ಇಲ್ಲಿ ಪ್ರಾಫಿಟ್ ಅಂತ ಬರೀತಾ ಇದ್ದೀನಿ, ಇಲ್ಲಿ ಪ್ರಾಫಿಟ್ ಬರೀಬೇಕಾಗುತ್ತೆ. ಅದೇ ರೀತಿ ನಮ್ಗೆ ಏನಾದರೂ ಲಾಸ್ ಆದರೆ ನಾವು ಈ ಸೈಡ್ ಬರೀತಾ ಇರ್ತೀವಿ, ಹೌದಾ? ಸೊ ನೋಡಿ, ಪ್ರಾಬ್ಲಮಲ್ಲಿ ಫಸ್ಟು ಪಾರ್ಟ್ನರ್ಸ್ ಗುಡ್ವಿಲ್ ಬಗ್ಗೆ ಕೊಟ್ಟಿದ್ದಾರೆ, ಸಾರಿ ಕ್ಯಾಪಿಟಲ್ ಬಗ್ಗೆ ಕೊಟ್ಟಿದ್ದಾರೆ. ಅದೇ ರೀತಿ ಗುಡ್ವಿಲ್ ಈಸ್ ವ್ಯಾಲ್ಯೂಡ್ ಅಂತ ಕೊಟ್ಟಿದ್ದಾರೆ, ರೇಜ್ಡ್ ಅಂತ ಕೊಟ್ಟಿದ್ದಾರೆ. ಇದ್ರ ಬಗ್ಗೆ ಡಿಸ್ಕಷನ್ ಮಾಡೋದು ಬೇಡ. ಸೊ ನಮಗೆ ಬೇಕಾಗಿರೋದು ಯಾವುದಪ್ಪ ಅಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ, ನಂಬರ್ ಸಿ, ವ್ಯಾಲ್ಯೂ ಆಫ್ ಬಿಲ್ಡಿಂಗ್ ಈಸ್ ಟು ಬಿ ಅಪ್ರಿಸಿಯೇಟೆಡ್ ಬೈ 7,000. ಬೈ ಅಂತ ಕೊಟ್ಟಿದ್ದಾರೆ. ಸೊ ಬೈ ಅಂತ ಕೊಟ್ಟರೆ ಡೈರೆಕ್ಟ್ 7,000 ತೊಗೋಬೇಕು. ಸೊ ಅದಕ್ಕಾಗಿ ನಾನೇನು ಬರ್ತಿದ್ದೀನಪ್ಪ ಅಂದರೆ ಇಲ್ಲಿ ಬೈ ಬಿಲ್ಡಿಂಗ್ ಅಕೌಂಟ್ ಅಂತ ಬರೆದು ಅಪ್ರಿಸಿಯೇಟೆಡ್ ಆಗಿದೆ. ಸೊ ಅದಕ್ಕಾಗಿ ಇಲ್ಲಿ 7,000 ಬರಿತಾ ಇದ್ದೀನಿ. ಒಂದಾಯಿತು. ಅದೇ ರೀತಿ ನೆಕ್ಸ್ಟ್ ಏನಪ್ಪ ಅಂದರೆ ಅಡ್ಜಸ್ಟ್ಮೆಂಟಲ್ಲಿ ನೋಡಿ, ಫರ್ನಿಚರ್ ಟು ಬಿ ಅಪ್ರಿಸಿಯೇಟೆಡ್ ಬೈ 1,000. ಸೊ ಫರ್ನಿಚರ್ ಕೂಡ ಅಪ್ರಿಸಿಯೇಷನ್ ಆಗಿದೆ 1,000, ಅದನ್ನು ಕೂಡ ಇಲ್ಲಿ ಬರಿಬೇಕಾಗತ್ತೆ. ಸೊ ಬೈ ಫರ್ನಿಚರ್ ಅಕೌಂಟ್. ಸೊ ಡೈರೆಕ್ಟ್ಲಿ 1,000 ಬೇಕಾಗುತ್ತೆ, 1,000 ಅದನ್ನು ಕೂಡ ಬರಿತಾ ಇದೆ. ಸೊ ನೆಕ್ಸ್ಟ್ ಏನು ಕೊಟ್ಟಿದ್ದಾರೆ, ಸ್ಟಾಕ್ ಈಸ್ ವ್ಯಾಲ್ಯೂಡ್ ಆಟ್ 10% ಲೆಸ್ ದ್ಯಾನ್ ಬುಕ್ ವ್ಯಾಲ್ಯೂ. ಬುಕ್ ವ್ಯಾಲ್ಯೂ ಅಂದ್ರೇನು? ಸೊ ನೋಡಿ, ಇಲ್ಲಿ ಬುಕ್ ವ್ಯಾಲ್ಯೂ ಇದೆ.
ಬ್ಯಾಲೆನ್ಸ್ ಶೀಟಲ್ಲಿ ಫರ್ನಿಚರ್ 4000 ಇದೆ. ಸೊ ಇವ್ರು ಏನು ಹೇಳ್ತಾ ಇದ್ದಾರಪ್ಪ ಅಂದರೆ, ಸಾರಿ ಸ್ಟಾಕ್ ಬಗ್ಗೆ ಹೇಳ್ತಿದ್ದಲ್ಲ, ಸ್ಟಾಕ್ ಈಸ್ ವ್ಯಾಲ್ಯೂಡ್ 10% ಲೆಸ್ ದೆನ್ ಬುಕ್ ವ್ಯಾಲ್ಯೂ. ಸ್ಟಾಕ್ ಈಸ್ ವ್ಯಾಲ್ಯೂಡ್ ಲೆಸ್ ದೆನ್ ಬುಕ್ ವ್ಯಾಲ್ಯೂ ಅಂತ ಕೊಟ್ಟಿದ್ದಾರೆ. ಸೊ ಇಲ್ಲಿ ಸ್ಟಾಕ್ ನೋಡಬೇಕು, ಸ್ಟಾಕ್ ಎಷ್ಟಿದೆ 10,000 ಇದೆ. ಇಲ್ಲೇನಾಗ್ತಾ ಇದೆ 10% ಅದಕ್ಕಿಂತ ಕಡಿಮೆ ಆಗಬೇಕು. ಲೆಸ್ ದ್ಯಾನ್ ಅಂದರೆ ಕಡಿಮೆ ಆಗಬೇಕು, ಮೋರ್ ದ್ಯಾನ್ ಅಂದರೆ ಜಾಸ್ತಿ ಆಗಬೇಕು. ಸೊ ಅದಕ್ಕಾಗಿ ಇವ್ರು ಏನು ಹೇಳ್ತಿದ್ರಪ್ಪ ಅಂದರೆ, ಸ್ಟಾಕ್ ಈಸ್ ವ್ಯಾಲ್ಯೂಡ್ ಆ್ಯಟ್ 10% ಲೆಸ್ ದ್ಯಾನ್ ಬುಕ್ ವ್ಯಾಲ್ಯೂ. ಸೊ 10% ಮಾಡೋಣ. ಸೊ ಲೆಸ್ ದ್ಯಾನ್ ಅಂದರೆ ಲಾಸ್ ಆಗ್ತಾ ಇದೆ ಟು ಸ್ಟಾಕ್ ಅಕೌಂಟ್. ಸೊ ಟೋಟಲ್ ಸ್ಟಾಕ್ ವ್ಯಾಲ್ಯೂ ಇದೆ 10,000. 10% ಡಿವೈಡೆಡ್ ಬೈ 100 ಮಾಡಿದರೆ ಎಷ್ಟು ಬರುತ್ತೆಪ್ಪ ಅಂದರೆ 1,000 ರೂಪೀಸ್ ಕಡಿಮೆ ಆಗ್ತಾ ಇದೆ. ನೆಕ್ಸ್ಟು, ದೇರ್ ಈಸ್ ಆನ್ ಎ ಔಟ್ಸ್ಟ್ಯಾಂಡಿಂಗ್ ಪ್ರಿಂಟಿಂಗ್ ಬಿಲ್ ಕೊಡ್ತಾ ಇದ್ದಾರೆ, ಕೊಡಬೇಕಾಗಿತ್ತು, ಇನ್ನೂ ಕೊಟ್ಟಿಲ್ಲ, 400 ರೂಪಾಯಿ ಕೊಡಲೇಬೇಕು. ಸೊ ಇದು ಕೂಡ ಲಾಸ್, ಒನ್ ಟೈಪ್ ಆಫ್ ಎಕ್ಸ್ಪೆನ್ಸಸ್. 400 ಔಟ್ಸ್ಟ್ಯಾಂಡಿಂಗ್ ಪ್ರಿಂಟಿಂಗ್ ಬಿಲ್. ಸೊ ಎಷ್ಟಿದೆ 400 ರೂಪೀಸ್. ಸೊ ಇಷ್ಟೇ ಇದೆ ಪ್ರಾಬ್ಲಮಲ್ಲಿ, ಬೇರೆ ಏನೂ ಕೊಟ್ಟಿಲ್ಲ, ಮತ್ತೆ ಏನು ನೆಕ್ಸ್ಟ್ ಏನೂ ಕೊಟ್ಟಿಲ್ಲ. ಸೊ ಇದು ಕ್ವಶನ್ ಬ್ಯಾಂಕಲ್ಲಿರುವಂಥ 12ನೇ ಕ್ವಶನ್ ಬಿಡಿಸ್ತಾ ಇದ್ದೀನಿ. ಸೊ ನೋಡೋಣ, ಎರಡು ಕಡೆ ಸೈಡ್ ಚೆಕ್ ಮಾಡೋಣ ಎಷ್ಟು ಬರುತ್ತೆ ಜಾಸ್ತಿ ಅಂತ ನೋಡೋಣ. ಸೊ ಇದು ಜಾಸ್ತಿ ಇದೆ, 7,000 + 1,000 8,000 ಆಗುತ್ತೆ. ಅದೇ ರೀತಿ 8,000 ಈ ಸೈಡ್ ತೊಗೋಬೇಕಾಗತ್ತೆ. ಅದೇ ರೀತಿ ಈ 8,000ಅಲ್ಲಿ 1,000 ಮೈನಸ್ ಮಾಡಿದರೆ ಎಷ್ಟು ಬರುತ್ತೆ 7,000. 7,000ಅಲ್ಲಿ 400 ಮೈನಸ್ ಮಾಡಿದರೆ 6,600. ಆನ್ಸರ್ ಬರುತ್ತೆ 6,600. ಈ 6,600ನ ಇಬ್ಬರು ಜನಕ್ಕೆ ಹಂಚಿಕೆ ಮಾಡಬೇಕು. ಯಾರ್ಯಾರಿದ್ದಾರೆ? ಶರತ್ ಮತ್ತು ಭರತ್. ಸೊ ಅದಕ್ಕಾಗಿ ಟು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಸೊ ಫಸ್ಟು ಶರತ್ ಈಸ್ ಈಕ್ವಲ್ ಟು, ಅದೇ ರೀತಿ ಭರತ್ ಈಸ್ ಈಕ್ವಲ್ ಟು 6,600 ಬಂದಿದೆ. 6,600 ಇಂಟು ರೇಷೋ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ ಚೆಕ್ ಮಾಡೋಣ, ರೇಷೋಗಳನ್ನ ಚೆಕ್ ಮಾಡೋಣ. ಸೊ ರೇಷೋ ನೋಡಿ ಇಲ್ಲಿ ಎಷ್ಟು ಕೊಟ್ಟಿದ್ದಾರಪ್ಪ ಅಂದರೆ ಓಲ್ಡ್ ರೇಷೋ. ಶರತ್ ಆ್ಯಂಡ್ ಭರತ್ ಆರ್ ಶೇರಿಂಗ್ ಪ್ರಾಫಿಟ್ ಆ್ಯಂಡ್ ಲಾಸಸ್ ಇನ್ ದ ರೇಷೋ 2:1. ಸೊ ಅದಕ್ಕಾಗಿ 2:1 ಅಂದ್ರೇನು 2/3, ಅದೇ ರೀತಿ 1/3. ಸೊ ಎರಡನ್ನೂ ಕ್ಯಾಲ್ಕುಲೇಷನ್ ಮಾಡಿದಾಗ ಎಷ್ಟು ಬರುತ್ತೆ ನೋಡೋಣ. 6,600 ಇಂಟು 2/3. ಸೊ 4,400. ಒಂದು 4,400. ಅದೇ ರೀತಿ 6,600 ಇಂಟು 1/3 2,200. ಎಷ್ಟು ಬರುತ್ತೆ 2,200. ಸೊ ಎಲ್ಲ ಕೂಡಿಸಿದ್ರೆ 6,600 ಬರುತ್ತೆ. ಸೊ ಇಷ್ಟು ನಮ್ದೇನಪ್ಪ ಅಂದರೆ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಬಂತು. ಸೊ ನೆಕ್ಸ್ಟ್ ನಾವು ಏನು ಮಾಡಬೇಕು, ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ತೊಗೋಬೇಕಾಗುತ್ತೆ. ಸೊ ನಾನು ಆಲ್ರೆಡಿ ಕಾಲಮ್ನ ಹಾಕಿದ್ದೀನಿ. ನಾವು ಸೊ ನೆಕ್ಸ್ಟ್ ಬಿಡಿಸ್ತಾ ಇದ್ದೀನಿ ಏನಪ್ಪ ಅಂದರೆ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಫಸ್ಟ್ ಈ ಸೈಡೇ ಬಿಡಿಸ್ಬೇಕಾಗತ್ತೆ. ಅದಕ್ಕಾಗಿ ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ ಇಲ್ಲಿಂದ ತೊಗೋಬೇಕು, ಓಲ್ಡ್ ಬ್ಯಾಲೆನ್ಸ್ ಶೀಟಿಂದ. ಓಲ್ಡ್ ಬ್ಯಾಲೆನ್ಸ್ ಶೀಟ್ ಇರುವಂಥ ಇಬ್ಬರು ಜನ ಶರತ್ ಮತ್ತು ಭರತ್ರ ಅಮೌಂಟ್ ತೊಗೋಬೇಕು. 20,000 ಮತ್ತು 20,000 ಕೊಟ್ಟಿದ್ದಾರೆ. ಸೊ ಅದಕ್ಕಾಗಿ ಇಲ್ಲಿ 20,000 ಆ್ಯಂಡ್ 20,000 ಈ ಒಂದು ಇಲ್ಲ ಡ್ಯಾಶ್. ಸೊ ನೆಕ್ಸ್ಟು ಬೈ ರಿವ್ಯಾಲ್ಯೂಯೇಷನ್ ಪ್ರಾಫಿಟ್ ಬಂದಿದೆ. ಸೊ ಎರಡನ್ನೂ ಹಂಚ್ಕೊಂಡ್ಬಿಡೋಣ, ಇಲ್ಲಾಂದರೆ ಬೈ ಗುಡ್ವಿಲ್ ತೊಗೋಣ. ಹೊಸ ವ್ಯಕ್ತಿ ತಂದಂಥ ಗುಡ್ವಿಲ್ ಮತ್ತು ಕ್ಯಾಪಿಟಲ್. ಸೊ ಹೊಸ ವ್ಯಕ್ತಿ ಅಂತ ನೋಡಿ, ದ ನ್ಯೂ ಪಾರ್ಟ್ನರ್ ಶುಡ್ ಬ್ರಿಂಗ್ 25,000 ಆ್ಯಸ್ ಇಸ್ ಕ್ಯಾಪಿಟಲ್ ಆ್ಯಂಡ್ ಗುಡ್ವಿಲ್ ಅಕೌಂಟ್ ಶುಡ್ ನಾಟ್ ರಿಮೇನ್ ಇನ್ ಬುಕ್. ಗುಡ್ವಿಲ್ ಅಕೌಂಟ್ ಈಸ್ ಟು ಬಿ ರೇಸ್ಡ್ 24,000. ಸೊ ಅವನು ಬರಬೇಕಾದ್ರೆ ಗುಡ್ವಿಲ್ ತಂದಿದ್ದ ಅಂದರೆ ಇದನ್ನು ಕೊಡ್ಸ್ಕೊಳ್ತಿದ್ವಿ, ಅಂದರೆ ಪ್ಲಸ್ ಮಾಡ್ಕೊಳ್ತಿದ್ವಿ. ಬಟ್ ಅವನು ಬರಬೇಕಾದ್ರೆ ಗುಡ್ವಿಲ್ ತಂದಿಲ್ಲ, ಅವನು ಬಂದ ಮೇಲೆ ಗುಡ್ವಿಲ್ ಅಕೌಂಟ್ ರೇಸ್ಡ್ ಆಗಿದೆ. ಸೊ ಹಿಂದಿನ ವಿಡಿಯೋದಲ್ಲಿ ಹೇಳಿದ್ದೀನಿ, ಯಾವಾಗ ಅವನು ಬಂದ ಮೇಲೆ ಗುಡ್ವಿಲ್ ಅಕೌಂಟ್ ರೇಸ್ ಆಗುತ್ತಲ್ಲ ಆ ಟೈಮಲ್ಲಿ ಇದನ್ನು ತಗೋಬಾರ್ದು. ಸೊ ಅವನು ಏನಂತ ಇದನ್ನು ಅಷ್ಟೇ ತಗೋಬೇಕು. ಅವ್ನು ಬರಬೇಕಾದ್ರೆ ಓನ್ಲಿ ಕ್ಯಾಪಿಟಲ್ ಮಾತ್ರ ತಂದಿದ್ದಾನೆ. ಸೊ ಅದಕ್ಕಾಗಿ ಬೈ ಕ್ಯಾಶ್ ಆರ್ ಬ್ಯಾಂಕ್ ನೋಡೋಣ. ಇಲ್ಲೇನು ಕೊಡಿದರೆ ಕ್ಯಾಶ್ ಇನ್ ಹ್ಯಾಂಡ್ ಕೊಡಿದ್ದಾರೆ. ಸೊ ಅದಕ್ಕಾಗಿ ಕ್ಯಾಶ್ ಅಕೌಂಟ್. ಸೊ ಡ್ಯಾಶ್ ಎಷ್ಟು ತಂದಿದ್ದಾನೆ ಅವನು 25,000. ಓಕೆ, ಅದೇ ರೀತಿ ನೋಡಿ ಇಲ್ಲಿ ಪ್ರಾಫಿಟ್ ಬಂದಿದೆ.
ಇದನ್ನು ಈ ಸೈಡ್ ತೊಗೋಬೇಕು. ಲಾಸ್ ಬಂದಿತ್ತಂದರೆ ಈ ಸೈಡ್ ತೊಗೋಬೇಕಾಗತ್ತೆ. ಸೊ ಪ್ರಾಫಿಟ್ ತೊಗೊಳ್ಳೋಣ. ಯಾವುದ್ರ ಪ್ರಾಫಿಟ್ದು? ಬೈ ರಿವ್ಯಾಲ್ಯೂಯೇಷನ್ ಅಕೌಂಟ್. ರಿವ್ಯಾಲ್ಯೂಯೇಷನ್ ಅಕೌಂಟ್. ಸೊ ಎಷ್ಟೆಷ್ಟಿದೆ? 4,400 ಆ್ಯಂಡ್ 2,200 ಇಲ್ಲಿ ಡ್ಯಾಶ್. ಓಕೆ, ನೆಕ್ಸ್ಟ್ ಏನಪ್ಪ ಅಂದರೆ ರಿಸರ್ವ್ ಫಂಡ್ ಏನಾದರೂ ಕೊಟ್ಟಿದ್ದಾರೆ ಚೆಕ್ ಮಾಡ್ಕೋಬೋಣ. ಇಲ್ಲಿ ನೋಡಿ, ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ. ಲ್ಯಾಬಿಲಿಟಿ ಸೈಡೇ ಕೊಡ್ತಾರೆ ರಿಸರ್ವ್ ಫಂಡ್. ಅದು ಲ್ಯಾಬಿಲಿಟಿ ಸೈಡ್ ಬಂದರೆ ಈ ಕಡೆ ಈ ಸೈಡ್ ಬರುತ್ತೆ, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಈ ಸೈಡ್ ಬರುತ್ತೆ. ಇನ್ನು ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಏನಾದರೂ ಇಲ್ಲಿ ಕೊಟ್ಟಿದ್ರೆ ಈ ಸೈಡ್ ತೊಗೋಬೇಕು, ಇಲ್ಲಿ ಕೊಟ್ಟಿದ್ದಾರೆ ಈ ಸೈಡ್ ತೊಗೋಬೇಕು. ಸೊ ಅದು ಏನೂ ಕೊಟ್ಟಿಲ್ಲ, ಸಿಂಪಲಾಗಿ ಬಿಲ್ಸ್. ರಿಸರ್ವ್ ಫಂಡ್ ಕೊಟ್ಟಿದ್ದಾರೆ 9,000. ಸೊ ಅದನ್ನು ಬರೆದು ಬಿಡೋಣ. ಬೈ ರಿಸರ್ವ್ ಫಂಡ್ ಅಕೌಂಟ್. ಸೊ ಟೋಟಲ್ ಅಮೌಂಟು ರಿಸರ್ವ್ ಫಂಡ್ದು 9,000 ಇದೆ. ಸೊ 9,000 ಇಂಟು ಅವರ ರೇಷಿಯೋ ಮೇಲೆ ಹಂಚಿಕೆ ಮಾಡಬೇಕಾಗುತ್ತೆ. ಓಲ್ಡ್ ರೇಷಿಯೋ 2/3 6,000 ಎಷ್ಟು ಬರುತ್ತಪ್ಪ ಅಂದರೆ ಒಂದು 6,000 ಬರುತ್ತೆ, ಪ್ಲಸ್ಸು 3,000 ಬರುತ್ತೆ, ಟೋಟಲ್ 9,000. ಅಂಡರ್ಸ್ಟ್ಯಾಂಡ್ ಆಯಿತಾ? ಸೊ ಈ ರೀತಿ ನಾವು ತೊಗೋಬೇಕಾಗತ್ತೆ. ಸೊ ನೆಕ್ಸ್ಟ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಮತ್ತೇನಾದರೂ ಓದಿದೆಯಾ? ಸೊ ನೋಡೋಣ, ಏನಾದರೂ ಪ್ರಾಫಿಟ್ ಆ್ಯಂಡ್ ಲಾಸ್ ಅಕೌಂಟ್ ಕೊಟ್ಟಿದ್ದಾರಾ? ಏನೂ ಕೊಟ್ಟಿಲ್ಲ. ಸೊ ಇನ್ನು ಒಂದು ಉಳಿತು ಲಾಸ್ಟು, ಗುಡ್ವಿಲ್ ಅಕೌಂಟ್ನ ತೊಗೋಬೇಕಾಗುತ್ತೆ. ಇಲ್ಲಿ ಯಾರು ಗುಡ್ವಿಲ್ ಅಕೌಂಟ್ನ ಕೊಡ್ತಾ ಇದ್ದಾರೆ? ಸೊ ಹೊಸ ವ್ಯಕ್ತಿ ಕಮತ್. ಸೊ ಕಮತ್ನ ಗುಡ್ವಿಲ್ನ ಕೊಟ್ಟಿಲ್ಲ. ಗುಡ್ವಿಲ್ ಅಕೌಂಟ್ ಈಸ್ ಟು ಬಿ ರೇಸ್ 25. ಇದು ಟೋಟಲ್ ಫರ್ಮ್ಸ್ ಗುಡ್ವಿಲ್ 24,000 ಏನಿದೆಯಲ್ಲ, ಇದು ಟೋಟಲ್ ಎಲ್ಲರದು ಗುಡ್ವಿಲ್. ನಮಗೆ ಬೇಕಾಗಿರೋದು ಓನ್ಲಿ ಕಮತ್ನ ಗುಡ್ವಿಲ್ ಎಷ್ಟಾಗುತ್ತೆ. ಸೊ ಅದನ್ನು ಕ್ಯಾಲ್ಕುಲೇಷನ್ ಮಾಡಬೇಕು. ಸೊ ಅದಕ್ಕಾಗಿ ಅದನ್ನು ಕ್ಯಾಲ್ಕುಲೇಷನ್ ಮಾಡೋಕ್ಕೆ ಇವಾಗ ನಿಮಗೆ ಒಂದು ವರ್ಕಿಂಗ್ ನೋಟ್ ಕೊಡ್ತಾ ಇದ್ದೀನಿ. ಹಿಂದಿನ ಒಂದು ಪ್ರಾಬ್ಲಮಲ್ಲಿ ಕೂಡ ಕೊಟ್ಟಿದ್ದೆ. ಏನಂತ ಕೊಟ್ಟಿದ್ದೆ? ವರ್ಕಿಂಗ್ ನೋಟುಗೆ ಕೊಟ್ಟಿದ್ದೆ. ಹೌದಾ? ಆ ವರ್ಕಿಂಗ್ ನೋಟ್ ಇವಾಗ ನಿಮಗೆ ಕೊಡ್ತಾ ಇದೆ. ಸೊ ಬನ್ನಿ, ವರ್ಕಿಂಗ್ ನೋಟ್. ಸೊ ಫಸ್ಟ್ ಒನ್, ಕ್ಯಾಲ್ಕುಲೇಷನ್ ಆಫ್ ಕಮತ್ಸ್ ಗುಡ್ವಿಲ್. ಸೊ ಈ ಥರ ಹಾಕಿ, ಟೋಟಲ್ ಗುಡ್ವಿಲ್ ಈಕ್ವಲ್ ಟು ಎಷ್ಟು ಕೊಟ್ಟಿದ್ದಾರೆ? ಟೋಟಲ್ ಗುಡ್ವಿಲ್ ಚೆಕ್ ಮಾಡಿರಿ. ಟೋಟಲ್ ಗುಡ್ವಿಲ್ ಕೊಟ್ಟಿದ್ದಾರೆ. ರೇಸ್ಡ್ ಎಷ್ಟಾಗಿದೆ ಅಂದರೆ 24,000 ಆಗಿದೆ. ಸೊ 24,000 ಇಂಟು, ಸೊ ಕಮತ್ನದು ಎಷ್ಟಿದೆ ರೇಷಿಯೋ ಚೆಕ್ ಮಾಡೋಣ. ನ್ಯೂ ರೇಷಿಯೋ ಕೊಟ್ಟಿರ್ತಾರೆ ನೋಡಿ. ಏನಾದರೂ ನ್ಯೂ ರೇಷಿಯೋ ಕೊಟ್ಟಿದ್ದಾರಾ ಚೆಕ್ ಮಾಡೋಣ. ಎಸ್, ನ್ಯೂ ರೇಷಿಯೋ ಏನಾದರೂ ಕೊಟ್ಟಿದ್ದಾರಾ? ಏನಾದರೂ ಕೊಟ್ಟಿದ್ದಾರಾ? ಏನೂ ಇಲ್ಲ. ಸೊ ಅದೇ ರೀತಿಯಲ್ಲಿ ಏನಾದರೂ ಕೊಟ್ಟಿದ್ದಾರಾ? ಸೊ ನ್ಯೂ ರೇಷಿಯೋ ಏನೂ ಕೊಟ್ಟಿಲ್ಲ. ಸೊ ಏನೂ ಕೊಡಲಿಲ್ಲ ಅಂದರೆ ಅದ್ರ ಬಿಟ್ಟು ಇನ್ನೊಂದು ಇನ್ಫಾರ್ಮೇಷನ್ ಕೊಡ್ತಾರೆ. ಏನಪ್ಪ ಅಂದರೆ, ದೇ ಅಡ್ಮಿಟ್ ಕಮತ್ ಪಾರ್ಟ್ನರ್ಶಿಪ್ ಫರ್ಮ್ ಇನ್ 1/5 ಕೊಟ್ಟಿದ್ದಾರೆ. ಸೊ ಇದನ್ನು ತೊಗೊಂಡು ನಾವು ಬಿಡಿಸ್ಬೇಕಾಗತ್ತೆ. 1/5 ಸೇರಿಂದ ನಾವು ಬಿಡಿಸ್ಬೇಕಾಗತ್ತೆ. ಸೊ ನೋಡಿ, ಹಾಗಾದರೆ ಸೊ ಏನು ಮಾಡಬೇಕು? 24,000 ಡಿವೈಡೆಡ್ ಬೈ ಇಂಟು 1/5. ಸೊ ಎಷ್ಟು ಬರುತ್ತೆ? 24,000 ಇಂಟು 1/5 4,800 ಬಂತು. 4,800. ಈ ಎರಡು ಅಮೌಂಟ್ನ ಇಬ್ಬರು ಜನಕ್ಕೆ ಹಂಚಿಕೆ ಮಾಡಬೇಕಾಗುತ್ತೆ. ಯಾರ್ಯಾರಿಗೆ? ಓಲ್ಡ್ ಪಾರ್ಟ್ನರ್ಸ್ ಇರ್ತಾರಲ್ಲ. ಸೊ ಓಲ್ಡ್ ಪಾರ್ಟ್ನರ್ಸ್ ಯಾರಿದ್ದಾರೆ? ಭರತ್. ಸರಿ, ಫಸ್ಟ್ ಯಾರಿದ್ದಾರೆ? ಶರತ್ಗೆ ಮತ್ತು ಭರತ್ಗೆ ಕೊಡಬೇಕಾಗತ್ತೆ. ಸೊ ನೋಡಿ, ಶರತ್ಗೆ ಮತ್ತು ಭರತ್ಗೆ ಕೊಡಬೇಕಾಗತ್ತೆ. ಸೊ ಇಲ್ಲಿ ನ್ಯೂ ರೇಷಿಯೋ ಕೊಟ್ಟಿದ್ದರೆ, ಅವರು ನ್ಯೂ ರೇಷಿಯೋ ಅಂತ ಏನಾದರೂ ಕೊಟ್ಟಿದ್ದರೆ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಕಂಡುಹಿಡಬೇಕಾಗತ್ತೆ. ಇನ್ನು ನ್ಯೂ ರೇಷಿಯೋ ಕೊಡಲಿಲ್ಲ ಅಂದ್ರೆ ಓಲ್ಡ್ ರೇಷಿಯೋನೇ ನಮ್ಮದು ಸ್ಯಾಕ್ರಿಫೈಸ್ ರೇಷಿಯೋ ಆಗುತ್ತೆ. ಇನ್ನೊಂದು ಸರಿ ಹೇಳ್ತೀನಿ, ಪ್ರಾಬ್ಲಮಲ್ಲಿ ಓಲ್ಡ್ ರೇಷಿಯೋ ಕೊಟ್ಟಿರ್ತಾರೆ. ಎಷ್ಟಿದೆ ಓಲ್ಡ್ ರೇಷಿಯೋ? 2:1 ಇದೆ. ಅದೇ ರೀತಿ ಪ್ರಾಬ್ಲಮಲ್ಲಿ ನ್ಯೂ ರೇಷಿಯೋ ಏನಾದರೂ ಕೊಟ್ಟಿದ್ದರೆ ಓಲ್ಡ್ ರೇಷಿಯೋ ಮೈನಸ್ ನ್ಯೂ ರೇಷಿಯೋ ಮಾಡಿ ನಾವು ಸ್ಯಾಕ್ರಿಫೈಸ್ ರೇಷಿಯೋನ ಕಂಡುಹಿಡ್ತೀವಿ. ಬಟ್ ನ್ಯೂ ರೇಷಿಯೋ ಕೊಟ್ಟಿಲ್ಲ. ಸೊ ಆ ಕಾರಣಕ್ಕಾಗಿ ನಾವು ಓಲ್ಡ್ ರೇಷಿಯೋನೇ ನ್ಯೂ ರೇಷಿಯೋ ಅಂತ ತಿಳ್ಕೊಳ್ತೀವಿ. ಬನ್ನಿ ಹಾಗಾದರೆ ಪ್ರಾಬ್ಲಮ್ ಸಾಲ್ವ್ ಮಾಡೋಣ. ಸೊ ಇದನ್ನು ಹಂಚಿಕೆ ಮಾಡ್ತೀನಿ ಇವಾಗ. 4,800 ಇಂಟು ಯಾರಿಗೆ? ಶರತ್ಗೆ. ಶರತ್ ಈಕ್ವಲ್ ಟು 4,800 ಇಂಟು ಅವರ ಒಂದು ಓಲ್ಡ್ ರೇಷಿಯೋ ಎಷ್ಟಿದೆಯಪ್ಪ ಅಂದರೆ, ಸೊ ನೋಡಿ ಶರತ್ ಬಿಡಿಸ್ತಾ ಇದ್ದೀನಿ. ಸೊ ಅವ್ರದ್ದು ಓಲ್ಡ್ ರೇಷಿಯೋ ಕೊಟ್ಟಿದ್ದಾರೆ. ಓಲ್ಡ್ ರೇಷಿಯೋ ಎಷ್ಟಿದೆ ನಿಮ್ಗೆ ಗೊತ್ತಿದೆ. ಸೊ ಓಲ್ಡ್ ರೇಷಿಯೋ 2:1 ಇದೆ.
ಸೊ ಅದೇ ರೇಷಿಯೋ ತೊಗೊಂಡು ನಾನು ಏನು ಮಾಡ್ತೀನಿ ಬಿಡಿಸ್ತಾ ಇದ್ದೀನಿ. ಶರತ್ ಇಜ್ಕೊಲ್ ಟು 2/3. ಅದೇ ರೀತಿ ಭರತ್ ಇಜ್ಕೊಲ್ ಟು 4800 ಇಂಟು 1/3. ಸೊ ಇದನ್ನ ಬಿಡಿಸಿದ್ರೆ ಎಷ್ಟು ಬರುತ್ತೆಪ್ಪ ಅಂದರೆ ಇದು 3200 ಬರುತ್ತೆ. ಅದೇ ರೀತಿ ಇದು 1600 ಬರುತ್ತೆ. ಸೊ ಇಷ್ಟು ನಾವು ಅವರಿಗೆ ಹಂಚಿಕೆ ಮಾಡಬೇಕಾಗತ್ತೆ. ಸೊ ನಮಗೆ ಗುಡ್ವಿಲ್ ವ್ಯಾಲ್ಯೂಷನ್ ಮಾಡೋಕ್ಕೆ ಬಂದರೆ ಸಾಕು. ಟೋಟಲ್ ಗುಡಿಲ್ ಇದೆ 24,000. ಈ 24,000ಅಲ್ಲಿ ಯಾರ್ದು ಗುಡಿಲ್ನ ತೊಗೊಳ್ತಿದ್ವಿ ಓನ್ಲಿ. ಸೊ ಯಾರ್ದು ಗುಡಿಲ್ ತೊಗೊಂಡ್ವಿ, ಇದು ಗುಡಿಲ್ ಯಾರ್ದಪ್ಪ ಅಂದರೆ ಬ್ರ್ಯಾಕೆಟಲ್ಲಿ ಬರಿತೀನಿ ಯಾರ್ದಪ್ಪ ಅಂದರೆ ಗುಡಿಲ್ ಇದು ಕಮತ್. ಸೊ ಕಮತ್ ಗುಡಿಲ್ನ ಕ್ಯಾಲ್ಕುಲೇಷನ್ ಮಾಡಿದ್ವಿ. ಈ ಕಮತ್ ಗುಡಿಲ ಈ 4800 ಇವ್ರಿಗೆ ಭಾಗ ಆಗುತ್ತೆ. ಸೊ ಇದನ್ನು ನಾನು ಇಲ್ಲಿ ತೋರಿಸ್ತಾ ಇದ್ದೀನಿ. ಸಿಂಪಲ್ ಆಗಿದೆ. ಸೊ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳಿ. ಸೊ ನೋಡಿ ಬೈ ಕಮತ್ ಕ್ಯಾಪಿಟಲ್ ಅಕೌಂಟ್, ಕಮತ್ ಕ್ಯಾಪಿಟಲ್ ಅಕೌಂಟ್. ಸೊ ಯಾರ್ಯಾರಿಗೆ ಎಷ್ಟೆಷ್ಟು ಹೋಗುತ್ತೆ ಅಂತ ಹೇಳಿದೆ ನಾನು ಅಲ್ಲಿ ಕ್ಯಾಲ್ಕುಲೇಷನ್ ಮಾಡಿದ್ದೆ. ಸೊ ಇಲ್ಲಿ ಸ್ಯಾಕ್ರಿಫೈಸ್ ರೇಷಿಯೋ ಯಾಕೆ ಬರಲಿಲ್ಲಪ್ಪ ಅಂದರೆ ಅಲ್ಲಿ ನ್ಯೂ ರೇಷಿಯೋ ಕೊಟ್ಟಿಲ್ಲ. ನ್ಯೂ ರೇಷಿಯೋ ಕೊಟ್ಟಿದ್ದರೆ ಸ್ಯಾಕ್ರಿಫೈಸ್ ರೇಷಿಯೋ ಬರ್ತಿತ್ತು. ನ್ಯೂ ರೇಷಿಯೋ ಕೊಡಲಿಲ್ಲ, ಅದಕ್ಕಾಗಿ ನಾವು ಸ್ಯಾಕ್ರಿಫೈಸ್ ರೇಷಿಯೋನ ಬಿಟ್ಟಿದ್ವಿ. ಸೊ ಇನ್ನೊಂದು ಸರಿ ಹೇಳ್ತಿದ್ದೀನಿ, ಓಲ್ಡ್ ರೇಷಿಯೋ ಕೊಟ್ಟು ನ್ಯೂ ರೇಷಿಯೋ ಕೊಟ್ಟಿದ್ದರೆ ಸ್ಯಾಕ್ರಿಫೈಸ್ ರೇಷಿಯೋ ಬರುತ್ತೆ. ಓಲ್ಡ್ ರೇಷಿಯೋ ಒಂದೇ ಕೊಟ್ಟು ನ್ಯೂ ರೇಷಿಯೋ ಕೊಡಲಿಲ್ಲ ಅಂದರೆ ಓನ್ಲಿ ಓಲ್ಡ್ ರೇಷಿಯೋನೇ ನಾವು ಸ್ಯಾಕ್ರಿಫೈಸ್ ರೇಷಿಯೋ ಅಂತ ತಿಳ್ಕೊಬೇಕು. ಹಾಗಾದರೆ ಓಲ್ಡ್ ರೇಷಿಯೋ ಬಿತ್ತು, ಅದೇ ಪ್ರಕಾರ ನಾವು ಬಿಡಿಸಿದ್ದೀವಿ. ಸೊ 4800 ರುಪೀಸ್, ಎಷ್ಟು 4800 ಇಬ್ಬರು ಜನಕ್ಕೆ ಹಂಚಿಕೆ ಮಾಡ್ತಾಯಿದ್ವಿ. ಸೊ ಯಾರ್ಯಾರಿಗೆ ಹಂಚಿಕೆ ಮಾಡ್ತಿದ್ವಿ? ಸೊ ಫಸ್ಟು ಶರತ್ಗೆ ಎಷ್ಟು ಬಂದಿತ್ತಪ್ಪ ಆನ್ಸರ್ ಅಂದರೆ 3200 ಬಂದಿತ್ತು. ಅದೇ ರೀತಿ ಭರತ್ಗೆ ಎಷ್ಟು ಬಂದಿದೆ ಅಂದರೆ 1600. ಸೊ ಇವನಿಗೆ ಏನಿರಲ್ಲ. ಸೊ ಇವು ಎರಡು ಅಮೌಂಟನ್ನು ಇಲ್ಲಿ ಹಂಚಿಕೆ ಮಾಡಬೇಕು. ಸೊ ನೋಡಿ 3200 ಒಂದು, 1600 ಒಂದು. ಸೊ ಫಸ್ಟ್ ಯಾರಿಗೆ ಹಂಚಿಕೆ ಮಾಡಿದ್ವಿ? ಶರತ್ಗೆ. ಸೊ ಅದಕ್ಕಾಗಿ ಟು ಶರತ್ ಕ್ಯಾಪಿಟಲ್ ಅಕೌಂಟ್, ಟು ಶರತ್ ಕ್ಯಾಪಿಟಲ್ ಅಕೌಂಟ್. ಇನ್ನು ಎರಡನೇದು ಯಾರಿಗೆ ಹಂಚಿಕೆ ಮಾಡಿದ್ವಪ್ಪ ಅಂದರೆ, ಸೊ ಎರಡನೇದು ಯಾರಿಗೆ ಹಂಚಿಕೆ ಮಾಡಿದ್ವಪ್ಪ ಅಂದರೆ ಇಲ್ಲಿ ನೋಡಿ ಭರತ್ಗೆ ಹಂಚಿಕೆ ಮಾಡಿದ್ವಿ. ಟು ಭರತ್ ಕ್ಯಾಪಿಟಲ್ ಅಕೌಂಟ್, ಭರತ್ ಕ್ಯಾಪಿಟಲ್ ಅಕೌಂಟ್. ಸೊ ಇಲ್ಲಿ ಡ್ಯಾಶ್, ಇಲ್ಲಿ ಡ್ಯಾಶ್, ಡ್ಯಾಶ್, ಡ್ಯಾಶ್. ಸೊ ಇಷ್ಟೇ. ಇದನ್ನು ಯಾವುದೇ ರೀತಿ ಅಮೌಂಟನ್ನು ವಿಡ್ರಾ ಮಾಡಲಾರಬಾರ್ದು. ಸೊ ಇಷ್ಟೇ ಅಮೌಂಟ್, ಇಷ್ಟು ಮಾಡಿದರೆ ಮುಗಿದೋಯ್ತು, ನಮ್ಮದು ಕಂಪ್ಲೀಟ್ ಆಗಿಬಿಡುತ್ತೆ. ಸೊ ಇಲ್ಲಿ ಸ್ಕೇಲ್ ಹಾಕಿ ಟೋಟಲ್ ಮಾಡೋಣ ಎಷ್ಟು ಬರುತ್ತೆ ಅಂತ ನೋಡೋಣ, ಆಯಿತಾ? ಬೇಗ ಸೊ ನೋಡಿ ಟೋಟಲ್ ಬಂದುಬಿಟ್ಟು ಇದು 25,000 ಬಂತು. ಓಕೆ, ಸೊ ಇದನ್ನು ಟೋಟಲ್ ಮಾಡೋಣ ಎಷ್ಟು ಬರುತ್ತೆ ನೋಡೋಣ. 20,000 ಪ್ಲಸ್ 2,200 ಪ್ಲಸ್ 3,000 ಪ್ಲಸ್ 1,600. ಸೊ 26,800 ಒಂದು. ಸೊ ಇದನ್ನು ನೋಡೋಣ. ಹಾಗಾದರೆ 20,000 ಪ್ಲಸ್ 4,400 ಪ್ಲಸ್ 6,000 ಪ್ಲಸ್ 3,200. ಸೊ 33,600 ಬರುತ್ತೆ. 33,600, 25,000 ಅದೇ ಅಮೌಂಟ್ ಇಲ್ಲಿ ತಗೊಳ್ಳಿ. 26,800, ಅದೇ ರೀತಿ 33,600. ಸೊ ಇಷ್ಟು ಮಾಡಿ ಸೊ ಟೋಟಲ್ ಕ್ಯಾಲ್ಕುಲೇಷನ್ ಮಾಡೋಣ. ಇಲ್ಲಿ ಏನಂತ ಬರಬೇಕು? ಟು ಬ್ಯಾಲೆನ್ಸ್. ಓಕೆ, ಇಷ್ಟು ಬರ್ಕೊಂಡ ತಕ್ಷಣ ಏನು ಮಾಡಬೇಕು? ಇಲ್ಲಿರುವಂಥ ಅಮೌಂಟ್ನ ಮೈನಸ್ ಮಾಡ್ಕೊಂಡು ಫಸ್ಟು ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್ ಅಂತ ಹಾಕಿಬಿಟ್ಟು ಸೊ ಅಮೌಂಟ್ನ ಬರೆಯೋಣ. ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಇದಕ್ಕೆ ಬ್ಯಾಲೆನ್ಸಿಂಗ್ ಫಿಗರ್ ಅಂತ ಬರೆದ್ಬಿಟ್ಟು ಓಕೆ. ಸೊ ಇದಂತೂ ಸೇಮ್ ಬರುತ್ತೆ. ಇಲ್ಲಿ ಯಾವುದೇ ರೀತಿಯ ಮೈನಸ್ ಮಾಡೋಂಥ ಆಪ್ಷನ್ಸ್ ಇಲ್ಲ. ಸೊ ಅದಕ್ಕಾಗಿ 33,600 ಒಂದು ಬರುತ್ತೆ. 26,800, ಅದೇ ರೀತಿ 25,000 ಇದು ಮೈನಸ್ ಮಾಡೋಣ. ಓಕೆ, 25,000 ಮೈನಸ್ 1,600 ಮೈನಸ್ 3,200. ಸೊ 20,200. ಸೊ ಅದಕ್ಕಾಗಿ 20,200 ಮಾಡ್ತೀವಿ. ಸೊ ಇದು ಅಮೌಂಟ್ನ ಇಲ್ಲಿ ಬರೀಬೇಕು ಕೆಳಗಡೆ. ಬೇಗ ಬರೆದ್ಬಿಡಿ. ಬೈ ಬ್ಯಾಲೆನ್ಸ್ ಬ್ರಾಡ್ ಡೌನ್ 33,600, 26,800, 20,200. ಸೊ ಇಷ್ಟು ಬರೀಬೇಕಾಗುತ್ತೆ. ಸೊ ಇಲ್ಲಿ ಅಂತ ನಾನು ಇವತ್ತು ಬ್ಯಾಂಕ್ ಅಕೌಂಟ್ನ ಬಿಡಿಸ್ತಾ ಇದ್ದೀನಿ. ನಿಮಗೆ ಬ್ಯಾಂಕ್ ಅಕೌಂಟ್ ಹೇಳಬೇಕಾದ್ರೆ ಫಸ್ಟ್ ಕ್ಯಾಶ್ ಅವ್ರ ಬ್ಯಾಂಕ್ ಅಕೌಂಟ್ನ ಹೇಳಬೇಕಾದ್ರೆ ಸೊ ನಮ್ಮದು ಒಂದು ಇನ್ಫಾರ್ಮೇಷನ್ ಹೇಳ್ತೀನಿ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟಲ್ಲಿ ಕ್ಯಾಶ್ ಅಕೌಂಟ್ ಅಂತ ಎಲ್ಲಾದರೂ ಕೊಟ್ಟಿರ್ತಾರೆ. ಸೊ ಕ್ಯಾಶ್ ಅಕೌಂಟ್ ಇಲ್ಲೂ ಕೊಡಲಿ, ಇಲ್ಲೂ ಕೊಡಲಿ. ಈ ಸೈಡ್ ಕ್ಯಾಶ್ ಅಕೌಂಟ್ ಬಂದಿತ್ತಂದರೆ ಅದು ಈ ಸೈಡ್ ಬರುತ್ತೆ. ಈ ಸೈಡ್ ಕ್ಯಾಶ್ ಅಕೌಂಟ್ ಅಂತ ಏನಾದರೂ ಬಂದಿತ್ತಂದರೆ ಅದು ಈ ಸೈಡ್ ಬರುತ್ತೆ.
ಸೊ ಅದಕ್ಕಾಗಿ ಹೇಳ್ತಿದ್ದೀನಿ, ನೆನ್ಪಿಟ್ಕೊಳ್ಳಿ. ಬ್ಯಾಂಕ್ ಅಕೌಂಟ್ ಬಿಡಿಸೋಕ್ಕಿಂತ ಮುಂಚೆ ಒಂದು ಇನ್ಫಾರ್ಮೇಷನ್, ಓಲ್ಡ್ ಬ್ಯಾಲೆನ್ಸ್ ಶೀಟಲ್ಲಿ ಬ್ಯಾಂಕ್ ಅಕೌಂಟಲ್ಲಿ ಕ್ಯಾಶ್ ಅಕೌಂಟಲ್ಲಿ ಎಷ್ಟಿದೆ, ಕ್ಯಾಶ್ ಆಟ್ ಬ್ಯಾಂಕ್, ಇದು ಬ್ಯಾಂಕ್ ಅಕೌಂಟ್ ಇದೆ, ಕ್ಯಾಶ್ ಆಟ್ ಬ್ಯಾಂಕ್ ಎಷ್ಟಿದೆ 21,500. ಸಾರಿ ಇದಲ್ಲ, ಕ್ಯಾಶ್ ಇನ್ ಹ್ಯಾಂಡ್, ಕ್ಯಾಶ್ ಅಕೌಂಟ್ ಇದೆ, ಬ್ಯಾಂಕ್ ಅಕೌಂಟ್ ಅಲ್ಲ, ಇದು ಕ್ಯಾಶ್ ಅಕೌಂಟ್. ಯಾಕಂದರೆ ಇಲ್ಲಿ ಕ್ಯಾಶ್ ಅಕೌಂಟ್ ಅಂತ ಕೊಟ್ಟಿದ್ದಾರೆ. ಸೊ 10,000 ಇದೆ. ಸೊ ಈ ಅಮೌಂಟನ್ನು ಫಸ್ಟ್ ಬರ್ಕೋಬೇಕು. ಏನಂತ ಬರ್ಕೋಬೇಕು, ಇಲ್ಲಿ ನೋಡಿ, ಇಲ್ಲಿ ಬರೀತೀನಿ ನೋಡಿ, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್ ಎಷ್ಟಿದೆಪ್ಪ ಅಂದರೆ ಬ್ಯಾಂಕ್ ಕ್ಯಾಶ್ ಅಕೌಂಟಲ್ಲಿ 10,000 ಇದೆ. ಸೊ ಅದಕ್ಕಾಗಿ ಫಸ್ಟು 10,000 ತೊಗೋಬೇಕಿಲ್ಲಿ. ಓಕೆ, ಅದೇ ರೀತಿ ಇವಾಗ ಇಲ್ಲಿ ತೊಗೋಬೇಕು. ಕ್ಯಾಶ್ ಅಕೌಂಟ್ ಇದೆಯಲ್ಲ 25,000, ಇದನ್ನು ಡೈರೆಕ್ಟಾಗಿ ಈ ಸೈಡ್ ತೊಗೋಬೇಕು. ನಾನು ಹೇಳಿದೆ ಆವಾಗಲೇ, ಕ್ಯಾಶ್ ಅಕೌಂಟ್ ಕೊಟ್ಟಿದ್ದಾರೆ ಅದು ಈ ಸೈಡ್ ತೊಗೋಬೇಕು, ಇಲ್ಲಿ ಕ್ಯಾಶ್ ಅಕೌಂಟ್ ಏನಾದರೂ ಕೊಟ್ಟಿದ್ದಾರೆ ಅದನ್ನು ಈ ಸೈಡ್ ತೊಗೋಬೇಕು. ಸೊ ಇಲ್ಲಿ ಏನೂ ಇಲ್ಲ ಇವಾಗ. ಸೊ ಇಲ್ಲಿ ಒಂದೇ ಕೊಟ್ಟಿದ್ದಾರೆ ಕ್ಯಾಶ್ ಅಕೌಂಟ್ 25,000. ಸೊ ಅದನ್ನು ಇಲ್ಲಿ ತೊಗೊಳ್ತಿದ್ದೀನಿ. ಯಾರ್ದಿದೆ ಕ್ಯಾಶ್ ಅಕೌಂಟ್, ಕಮ್ಮತ್ತದಿದೆ. ಸೊ ಅದಕ್ಕಾಗಿ ಕ್ಯಾಶ್ ಕಮ್ಮತ್ ಅಕೌಂಟ್ ಇದೆ, ಕಮತ್ಸ್ ಕ್ಯಾಪಿಟಲ್ ಅಕೌಂಟ್, ಕಮತ್ಸ್ ಕ್ಯಾಪಿಟಲ್ ಅಕೌಂಟ್ ಎಷ್ಟಿದೆ 25,000. ಸೊ 25,000 ಬರ್ದ್ವಿ. ಕೊನೆಗೆ ಫೈನಲ್ ಆಗಿ ಇಲ್ಲಿ ಕೆಳಗಡೆ ಸೊ ಟೋಟಲ್ ಮಾಡೋಣ, ಎಷ್ಟು ಬರುತ್ತೆ ನೋಡೋಣ. Subscribe now and press the bell icon. Never miss an update. ಅದೇ ರೀತಿ ಇಲ್ಲಿ 35,000, ಅದೇ ರೀತಿ ಇಲ್ಲಿ ಮೇಲ್ಗಡೆ 35,000. ಇಷ್ಟೇ ಸಿಂಪಲ್. ಇದಕ್ಕೆ ಏನಾಗಬೇಕು, ಬೈ ಬ್ಯಾಲೆನ್ಸ್ ಕ್ಯಾರಿ ಡೌನ್. ಅದೇ ರೀತಿ ಅಮೌಂಟ್ನ ಇಲ್ಲಿ ಟ್ರಾನ್ಸ್ಫರ್ ಮಾಡಬೇಕು. ಇಲ್ಲಿದೆಯಲ್ಲ ಅದ್ರ ಕೆಳಗಡೆ ಮಾಡಬೇಕು 35,000. ಇದಕ್ಕೆ ಏನೇನಬೇಕು, ಟು ಬ್ಯಾಲೆನ್ಸ್ ಬ್ರಾಡ್ ಡೌನ್, ಸಿಂಪಲ್ 35,000. ಇನ್ನು ಬ್ಯಾಲೆನ್ಸ್ ಶೀಟ್ನ ಬಿಡಿಸೋಣ. ಬ್ಯಾಲೆನ್ಸ್ ಶೀಟ್ ಬಿಡಿಸೋಕ್ಕಿಂತ ಮುಂಚೆ ಸಿಂಪಲಾಗಿ ಏನೇನು ಬಂದಿದೆ ಅಂತ ನೋಡ್ಕೊಂಬಿಡೋಣ. ಸರಿ, ಬ್ಯಾಲೆನ್ಸ್ ಶೀಟಲ್ಲಿ ಏನೇನಿದೆ ಅಂತ ನೋಡ್ಕೊಂಬಿಡೋಣ, ಸರಿನಾ. ಸೊ ಈ ರೀತಿ ಬ್ಯಾಲೆನ್ಸ್ ಶೀಟ್ನ ಹಾಕಿ ಬ್ಯಾಲೆನ್ಸ್ ಶೀಟ್ನ ಬಿಡಿಸ್ತಾ ಇದ್ದೀನಿ. ಸೊ ನೋಡಿ, ಬ್ಯಾಲೆನ್ಸ್ ಶೀಟಲ್ಲಿ ಫಸ್ಟ್ ಒಂದು ಲ್ಯಾಬಿಲಿಟಿ ಸೈಡ್ ಬಿಡಿಸ್ಬೇಕಾಗತ್ತೆ. ಕ್ರೆಡಿಟರ್ಸ್ ಇದೆ 12,000, ಬಿಲ್ಸ್ ಪೇಬಲ್ ಇದೆ 8,000. ಸೊ ಅದನ್ನು ಫಸ್ಟ್ ಬರ್ಕೊಂಬಿಡಿ. ಬ್ಯಾಲೆನ್ಸ್ ಶೀಟಲ್ಲಿ ಕ್ರೆಡಿಟರ್ಸ್ 12,000. ಅದೇ ರೀತಿ ಬಿಲ್ಸ್ ಪೇಬಲ್ ಕೊಟ್ಟಿದ್ದಾರೆ. ಸೆಕೆಂಡ್ ಆಪ್ಷನ್ ಬಿಲ್ಸ್ ಪೇಬಲ್ ಎಷ್ಟಿದೆ 8,000 ಇದೆ, 8,000. ಬಿಲ್ಸ್ ಪೇಬಲ್ 8,000. ಅದೇ ರೀತಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಇದೆ ನೋಡಿ, ರಿಸರ್ವ್ ಫಂಡ್ ಬರಲ್ಲ, ಆಲ್ರೆಡಿ ತೊಗೊಂಡಿರ್ತೀವಿ, ಇನ್ಕ್ಲೂಡ್ ಆಗಿರುತ್ತೆ ಕ್ಯಾಪಿಟಲ್ ಅಕೌಂಟಲ್ಲಿ. ಸೊ ಶರತ್ 20,000, ಭರತ್ 20,000. ಈ ಅಮೌಂಟ್ ತೊಗೋಬಾರ್ದು, ನಾವು ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ನ ಬಿಡಿಸಿರ್ತೀವಿ, ಆ ಅಮೌಂಟ್ನ ತೊಗೋಬೇಕು. ಸೊ ಅದಕ್ಕಾಗಿ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್, ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಷ್ಟೇ, ಅಕೌಂಟ್ ಬರಲ್ಲ. ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಂತ ಹಾಕಿ ಹೆಡ್ಡಿಂಗ್ ಹಾಕಿಬಿಟ್ಟು 3 ಜನರ ಹೆಸರನ್ನ ಬರ್ಕೋಬೇಕು. ಯಾರ್ಯಾರಿದ್ದಾರೆ, ಫಸ್ಟು ಶರತ್, ಅದೇ ರೀತಿ ಭರತ್, ಅದೇ ರೀತಿ ಕಮತ್. ಸೊ ಈಸ್ ಈಕ್ವಲ್ ಟು ಸೊ ಫಸ್ಟ್ ಆಪ್ಷನ್ ಪಾರ್ಟ್ನರ್ಸ್ ಕ್ಯಾಪಿಟಲ್ ಅಕೌಂಟ್ ಬಿಡಿಸಬೇಕಾದ್ರೆ ನಾನು ನೋಡಿದ್ವಲ್ಲ ಅದು ಅಮೌಂಟ್ನ ತೊಗೋಬೇಕಾಗತ್ತೆ. ಇಲ್ಲಿದೆ ನೋಡಿ 33,000, 26,000, 20,200. ಅದೇ ಇದೇ ಅಮೌಂಟ್ ತೊಗೊಂಡು ನಡೆಯುತ್ತೆ. ಸೊ ಫಸ್ಟ್ ಅಮೌಂಟ್ ಇದೆ 33,600, 26,800, 20,200. ಟೋಟಲ್ ಅಮೌಂಟ್ ಮಾಡಿದರೆ ಎಷ್ಟು ಬರುತ್ತೆ ಚೆಕ್ ಮಾಡೋಣ. ಸೊ ಒಂದೊಂದೇ ಅಮೌಂಟ್ ಚೆಕ್ ಮಾಡೋಣ. ಸೊ ಫಸ್ಟು 20,200 ಪ್ಲಸ್ 26,800 ಪ್ಲಸ್ 33,600. ಸೊ 80,600 ಬರುತ್ತೆ. ಎಷ್ಟು ಬರುತ್ತೆಪ್ಪ ಅಂದರೆ 80,600 ಬರುತ್ತೆ. ಸೊ ನೆಕ್ಸ್ಟು ಇನ್ನೊಂದು ಏನು ಕೊಟ್ಟಿದ್ದಾರಪ್ಪ ಅಂದರೆ ಲಾಸ್ಟ್ ಅಡ್ಜಸ್ಟ್ಮೆಂಟಲ್ಲಿ ನೋಡಿ, ಏನಾದರೂ ಔಟ್ಸ್ಟ್ಯಾಂಡಿಂಗ್ ಕೊಟ್ಟಿರ್ತಾರೆ, ಔಟ್ಸ್ಟ್ಯಾಂಡಿಂಗ್ ಅಂತ ಕೊಟ್ಟಿರ್ತಾರೆ. ಔಟ್ಸ್ಟ್ಯಾಂಡಿಂಗ್ ಪ್ರಿಂಟಿಂಗ್ ಬಿಲ್ ಎಕ್ಸ್ಪೆನ್ಸಸ್. ಸೊ ಅದಕ್ಕಾಗಿ ಅದನ್ನು ಕೂಡ ಇಲ್ಲಿ ಬರೀಬೇಕಾಗತ್ತೆ. ಔಟ್ಸ್ಟ್ಯಾಂಡಿಂಗ್ ಪ್ರಿಂಟಿಂಗ್ ಬಿಲ್ ಎಷ್ಟಿದೆ 400 ರೂಪೀಸ್ ಇದೆ. ಅದನ್ನು ಕೂಡ ಇಲ್ಲಿ ನಾವು ತೊಗೋಬೇಕಾಗತ್ತೆ.
ಸೊ ಟೋಟಲ್ ಮಾಡಿದಾಗ ಆನ್ಸರ್ ಎಷ್ಟು ಬರುತ್ತೆ? ಸೊ ಫಸ್ಟು 12,000 ಇಲ್ಲಿದೆ 12,000. ಸೊ ಪ್ಲಸ್ ಆಮೇಲೆ 8,000 ಆಮೇಲೆ 80,600 ಅದೇ ರೀತಿ 400. ಸೊ 1,01,000 ಬರ್ತಾ ಐತೆ. ನೋಡೋಣ, ಒಂದು ನಿಮಿಷ ಚೆಕ್ ಮಾಡೋಣ. ಸೊ ಇನ್ನೊಂದ್ಸರಿ ಚೆಕ್ ಮಾಡೋಣ. ಹಾಗಾದರೆ 12,000 ಎಸ್ 8,000 ಓಕೆ 80,600 ಸರಿ 80,600 400. ಸೊ 1,01,000 ಬರುತ್ತೆ. ಆನ್ಸರ್ ಬಂದುಬಿಟ್ಟು ಸೊ 1,01,000 ಆನ್ಸರ್ ಬರುತ್ತೆ. ನೀವು ಅನ್ಕೋಬೋದು ಸರ್ ಕ್ವಶನ್ ಬ್ಯಾಂಕಲ್ಲಿ ಚೇಂಜಸ್ ಆಗಿದೆ ಮತ್ತು ಇಲ್ಲಿ ಚೇಂಜಸ್ ಆಗಿದೆ ಅಂದರೆ ನಾನು ಹೇಳ್ತಾ ಇರೋದು AS26 ಪ್ರಕಾರ. ಕ್ವಶನ್ ಬ್ಯಾಂಕ್ ಇರೋದು ಓಲ್ಡ್ ಮೆಥಡಲ್ಲಿ. ಸೊ ಕನ್ಫ್ಯೂಸ್ ಮಾಡ್ಕೋಬೇಡಿ. ಇನ್ನೊಂದು ಸರಿ ಹೇಳ್ತಿದ್ದೀನಿ, ಕ್ವಶನ್ ಬ್ಯಾಂಕಲ್ಲಿ ಆನ್ಸರ್ ಎಷ್ಟು ಬಂದಿದೆ ಸರ್ ಅಂತ ನೀವು ಹೇಳ್ಬೋದು. ಸೊ ಕ್ವಶನ್ ಬ್ಯಾಂಕಲ್ಲಿ 1,25,000 ಬಂದಿದೆ. ಇದ್ರ ಬಗ್ಗೆ ನಿಮಗೆ ಡಿಸ್ಕಷನ್ ಆಮೇಲೆ ಮಾಡ್ತೀನಿ. ಸೊ ನೆಕ್ಸ್ಟ್ ಹೋಗೋಣ ಅಸೆಟ್ ಸೈಡಲ್ಲಿ. ಸೊ ಅಸೆಟ್ ಸೈಡಲ್ಲಿ ಏನೇನು ಕೊಟ್ಟಿದ್ದಾರೆ ಅದನ್ನು ಬಿಡಿಸ್ಕೊತ ಹೋಗ್ತೀನಿ ನೋಡಿ. ಫಸ್ಟು ಅಸೆಟ್ ಸೈಡಲ್ಲಿ ಡೆಟರ್ಸ್ ಕೊಟ್ಟಿದ್ದಾರೆ 5,000. ಇದ್ರ ಬಗ್ಗೆ ಯಾವುದೇ ಇನ್ಫಾರ್ಮೇಷನ್ ಇಲ್ಲ ಡೆಟರ್ಸಲ್ಲಿ, ಡೈರೆಕ್ಟಾಗಿ ಬರೆದು ಬಿಡೋಣ. ಸೊ ಅದಕ್ಕಿಂತ ಮುಂಚೆ ಕ್ಯಾಶ್ ಇನ್ ಹ್ಯಾಂಡ್ ಅಂತ 10,000 ಇದೆ. ನಾವು ಆಲ್ರೆಡಿ ಕ್ಯಾಶ್ ಅಕೌಂಟ್ನ ಬಿಡಿಸಿದ್ದೀವಿ, ಹೌದಾ? ಆಲ್ರೆಡಿ ಕ್ಯಾಶ್ ಅಕೌಂಟ್ನ ಬಿಡಿಸಿದ್ದೀವಿ. ಕ್ಯಾಶ್ ಅಕೌಂಟಲ್ಲಿ ಎಷ್ಟು ಬಂದಿದೆ ಅಮೌಂಟು? 35,000 ಬಂದಿದೆ. ಸೊ ಈ ಅಮೌಂಟು ಇಲ್ಲಿ ತೊಗೋಬೇಕು. ಸೊ ಹಂಗೆ ಬಿಡಿಸಿದ್ರು ಒಂದೇ ಬರುತ್ತೆ, ಇಲ್ಲಿ ಹಿಂಗೆ ಬಿಡಿಸಿದ್ರು ಒಂದೇ ಬರುತ್ತೆ. ಬೇಕಾದ್ರೆ ಚೆಕ್ ಮಾಡಿ. ಕ್ಯಾಶ್ ಇನ್ ಹ್ಯಾಂಡ್. ಸೊ ನಾವು ಕ್ಯಾಶ್ ಇನ್ ಹ್ಯಾಂಡ್ ಬಿಡಿಸ್ಬೇಕಾದ್ರೆ ಪ್ರತಿ ಸಾರಿ ಹಿಂಗೆ ಮಾಡ್ತಿದ್ವಿ. ಬ್ಯಾಲೆನ್ಸ್ ಇಟ್ಟಿರುವಂಥ ಕ್ಯಾಶು 10,000, ಸಾರಿ ಬ್ಯಾಲೆನ್ಸ್ ಇರುವಂಥ ಕ್ಯಾಶು 10,000, ಹೌದಾ? ಪ್ಲಸ್ ಹೊಸ ವ್ಯಕ್ತಿ ತಂದಂಥ ಕ್ಯಾಪಿಟಲ್ 25,000. ಸೊ ಎರಡೂ ಸೇರಿಸಿದ್ರೆ ಎಷ್ಟು ಬರುತ್ತೆ? 35,000 ಬರುತ್ತೆ. ಸೊ ಬ್ಯಾಂಕ್ ಕ್ಯಾಶ್ ಅಕೌಂಟಲ್ಲಿ ಕೂಡ ಅಷ್ಟೇ ಬಂದಿದೆ. ಕ್ಯಾಶ್ ಅಕೌಂಟಲ್ಲಿ ಬೇಕಾದರೆ ಚೆಕ್ ಮಾಡಿ. ಇದು ಸಿಸ್ಟಮೆಟಿಕ್ ವೇ. 10,000 ಪ್ಲಸ್ 25,000 ಎರಡೂ ಕೂಡಿಸಿ ಇಲ್ಲಿಟ್ಟು 35,000 ಇಟ್ಟಿವಿ. ಈ ಅಮೌಂಟ್ ತೊಗೊಂಡ್ರು ಅಷ್ಟೇ, ನಾವು ಡೈರೆಕ್ಟಾಗಿ ಹಿಂಗೆ ಬಿಡಿಸಿದ್ರು ಅಷ್ಟೇ. ಬಟ್ ನಾಳೆ ಕ್ಯಾಪಿಟಲ್ ಅಡ್ಜಸ್ಟ್ಮೆಂಟ್ ಕೊಟ್ಟರೆ ನಿಮಗೆ ಬ್ಯಾಂಕ್ ಅಕೌಂಟ್ ಬಿಡಿಸಲೇಬೇಕು. ಸೊ ಅದಕ್ಕಾಗಿ ಬ್ಯಾಂಕ್ ಅಕೌಂಟ್ನ ಇವಾಗ ನಿಮ್ಗೆ ಹೇಳಿದ್ದೀನಿ. ಸೊ ನೆಕ್ಸ್ಟ್ ಡೆಟರ್ಸ್ ಇದೆ 5,000. ಡೆಟರ್ಸ್ 5,000. ಅದೇ ರೀತಿ ನೆಕ್ಸ್ಟು ಸ್ಟಾಕ್ ಕೊಟ್ಟಿದ್ದಾರೆ 10,000. ಸೊ ಸ್ಟಾಕ್ ಬಗ್ಗೆ ಏನಾದರೂ ಇನ್ಫಾರ್ಮೇಷನ್ ಕೊಟ್ಟಿದ್ದಾರೆ ಚೆಕ್ ಮಾಡೋಣ ನೋಡಿ. ಸ್ಟಾಕ್ ಈಸ್ ವ್ಯಾಲ್ಯೂಡ್ 10% ಲೆಸ್ ದೆನ್ ಬುಕ್ ವ್ಯಾಲ್ಯೂ. ಸೊ ಸ್ಟಾಕ್ ವ್ಯಾಲ್ಯೂಡ್ ಅಂದರೆ ಕಡಿಮೆ ಆಗಿದೆ. ಸೊ ಸ್ಟಾಕ್ ಎಷ್ಟಿದೆ ಅಮೌಂಟು? 10,000. ಸೊ ಲೆಸ್ ರೆಡ್ಯೂಸ್ಡ್ ಅಂತ ಕೊಡಬೇಕು. ಸೊ 1,000 ಆಗಿದೆ. ಸೊ 10% ಕೊಟ್ಟಿದ್ದಾರೆ, ಬೇಕಾದರೆ ಚೆಕ್ ಮಾಡಿ. ರಿವ್ಯಾಲ್ಯೂಷನ್ ಅಕೌಂಟಲ್ಲಿ ಬಿಡಿಸಬೇಕಾದ್ರೆ ಆಗಿದೆ. ಸೊ 9,000 ಒಂದಾಯಿತು. ಫರ್ನಿಚರ್ 4,000 ಇದೆ. ಫರ್ನಿಚರ್ ಮೇಲೆ ಏನಾದರೂ ಸ್ಟಾರ್ ಮಾರ್ಕ್ ಇದೆಯಾ ನೋಡೋಣ. ಫರ್ನಿಚರ್ ಟು ಬಿ ಅಪ್ರಿಸಿಯೇಟೆಡ್ ಜಾಸ್ತಿ ಆಗಿದೆ. ಫರ್ನಿಚರ್ 1,000 ಜಾಸ್ತಿ ಆಗಿದೆ, ಅದನ್ನು ತಗೋಬೇಕು. ಸೊ ನೆಕ್ಸ್ಟ್ ಫರ್ನಿಚರ್ ಬರಿತಾ ಇದ್ದೀನಿ. ಸೊ ಫರ್ನಿಚರ್ ಬ್ಯಾಲೆನ್ಸ್ ಶೀಟಲ್ಲಿ 4,000 ಕೊಟ್ಟಿದ್ದಾರೆ. ಆ್ಯಡ್ ಅಪ್ರಿಸಿಯೇಟ್ ಸೊ 1,000 ಅಂದರೆ ಜಾಸ್ತಿ ಆಗಿದೆ. ಸೊ 5,000 ಆಯಿತು. ನೆಕ್ಸ್ಟ್ ಫರ್ನಿಚರ್ ಆದ ತಕ್ಷಣ ಬಿಲ್ಡಿಂಗ್ಸ್ ಕೊಡಿದರೆ 40,000. ಬಿಲ್ಡಿಂಗ್, ಸೊ ಬಿಲ್ಡಿಂಗ್ ಅಮೌಂಟ್ ಎಷ್ಟಿದೆ? 40,000. ಇಲ್ಲಿ ಬಿಲ್ಡಿಂಗ್ ಮತ್ತೆ 7,000 ಜಾಸ್ತಿ ಆಗಿದೆ. ಬೇಕಾದರೆ ಚೆಕ್ ಮಾಡಿ. ಪ್ರಾಬ್ಲಮಲ್ಲಿ ಬಿಲ್ಡಿಂಗ್ 7,000 ಜಾಸ್ತಿ ಆಗಿದೆ. ಓಕೆ. ಆ್ಯಡ್ ಬಿಲ್ಡಿಂಗ್, ಆ್ಯಡ್ ಅಪ್ರಿಸಿಯೇಟ್ 7,000. ಸೊ ಟೋಟಲ್ ಮಾಡಿದರೆ 47,000. ಸೊ ಟೋಟಲ್ ಮಾಡೋಣ 47,000. ನೆಕ್ಸ್ಟ್ 5,000 ಪ್ಲಸ್ 9,000 ಪ್ಲಸ್ 5,000 ಪ್ಲಸ್ 35,000. ಆನ್ಸರ್ ಸೇಮ್ ಬಂತು 1,01,000. ಸೊ
ಇದನ್ನು ಬರೆದ್ಬಿಡೋಣ. 1,01,000. ಸರ್ ಆವಾಗಲೇ ಹೇಳ್ತೀನಿ ಅಂದ್ರಿ ಏನಂತ, ಬ್ಯಾಲೆನ್ಸ್ ಶೀಟು ಚೇಂಜ್ ಬಂತು ಆನ್ಸರ್. ಬ್ಯಾಲೆನ್ಸ್ ಶೀಟ್ ಯಾಕೆ ಚೇಂಜ್ ಬಂತು ನಾನು ಹೇಳ್ತೀನಿ. ಸೊ ನೋಡಿ, ಇಲ್ಲಿ 1,25,000 ಕೊಡಿದರೆ ಇದನ್ನು ಗುಡ್ವಿಲ್ ಏನಾಯಿತು, ಗುಡ್ವಿಲ್ ಬಗ್ಗೆ ಟ್ರೀಟ್ಮೆಂಟ್ ಇದೆ. ಏನಂತ ಹೇಳಿದೆ, AS26 ಅಂತ ಒಂದು ಟ್ರೀಟ್ಮೆಂಟ್ ಇದೆ. ವ್ಯಾಲ್ಯೂಡ್ ಕೊಟ್ಟಾಗ, ರಿಸರ್ವ್ಡ್ ಅಂತ ಕೊಟ್ಟಾಗ, ವ್ಯಾಲ್ಯೂಡ್ ಅಂತ ಕೊಟ್ಟಾಗ, ರೇಸ್ಡ್ ಅಂತ ಕೊಟ್ಟಾಗ ಏನಾಗುತ್ತೆ, ಗುಡಿಲ್ ಅಮೌಂಟ್ನ ನಾವು ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಬಾರ್ದು. ಸೊ ನಮ್ಮದು ಗುಡಿಲ್ ಅಮೌಂಟ್ ಎಷ್ಟಿದೆ ಚೆಕ್ ಮಾಡಿಬೇಕಾದ್ರೆ ನೋಡಿ, ನಮ್ಮದು ಗುಡಿಲ್ ಅಮೌಂಟ್ ಎಷ್ಟಿದೆ, 24,000. ಹೌದಾ, ನೀವೇ ನೋಡಿ ಗುಡಿಲ್ ಅಮೌಂಟ್ ಎಷ್ಟಿದೆ, 24,000 ಪ್ಲಸ್ ಕಾಣಿಸ್ತಾ ಇದೆಯಾ, ಗುಡಿಲ್ ಅಮೌಂಟ್ 24,000. ಅದೇ ರೀತಿ ನಮ್ಮದು ಇಲ್ಲಿ ಬ್ಯಾಲೆನ್ಸ್ ಶೀಟ್ ಟ್ಯಾಲಿ ಎಷ್ಟಾಗಿದೆ ನೋಡಿ, ಈ ಅಮೌಂಟ್ ಹಾಕಿ 1,01,000 ಹಾಕಿದ್ನಾ. ಈಗ ಇಜುಕೋಟ್ ಹೊಡೆದ್ರೆ ಎಷ್ಟು ಬರುತ್ತೆ, ನಿಮ್ಮ ಮುಂದೆನೇ ಬಂತು 1,25,000. ಆನ್ಸರ್ ಕೊಟ್ಟಿದ್ದಾರೆ 1,25,000. ಸೊ ಇವಾಗ ಅಂಡರ್ಸ್ಟ್ಯಾಂಡ್ ಆಯಿತಾ ನಾನು ಯಾಕೆ ಗುಡ್ವಿಲ್ನ ತೊಗೊಂಡಿಲ್ಲ ಅಂತ, ತಿಳಿತಾ? ಸೊ ಇದೇ ಕಾರಣಕ್ಕಾಗಿ ಗುಡ್ವಿಲ್ನ ತೊಗೊಂಡಿಲ್ಲ, ಇಷ್ಟೇ ಸಿಂಪಲ್. ಅವ್ರು ಏನು ಹೇಳಿದರೆ, AS26 ಪ್ರಕಾರ ರೇಸ್ಡ್ ಅಂತ ಬಂದಾಗ ಗುಡಿಲ್ ಅಮೌಂಟ್ನ ಬ್ಯಾಲೆನ್ಸ್ ಶೀಟಲ್ಲಿ ತೋರಿಸಬಾರ್ದು. ಹಿಂದಿನ ಪ್ರಾಬ್ಲಮಲ್ಲಿ ಕೂಡ ನಾವು ಅದೇ ರೀತಿ ಮಾಡಿದ್ವಿ, ಬಟ್ ಆನ್ಸರ್ ಸೇಮ್ ಇತ್ತು. ಅವರು ಕೂಡ ಅಲ್ಲಿ ಗುಡಿಲ್ ಅಮೌಂಟ್ನ ತೊಗೊಂಡಿಲ್ಲ. ಅಲ್ಲಿ ಏನಂತ ಹೇಳಿದ್ರು, ಒಂದು ಅಡ್ಜಸ್ಟ್ಮೆಂಟ್ ಇತ್ತು. ಏನಂತ ಇತ್ತು, ಗುಡಿಲ್ ಅಮೌಂಟ್ ಶುಡ್ ನಾಟ್ ರಿಮೈನ್ ಇನ್ ಬುಕ್ಸ್ ಅಂತ ಕೊಟ್ಟಿದ್ರು. ಸೊ ಅದಕ್ಕೆ ಅವರು ತೊಗೊಂಡಿಲ್ಲ, ಆನ್ಸರ್ ಸೇಮ್ ಬಂದಿತ್ತು. ಈ ಪ್ರಾಬ್ಲಮಲ್ಲಿ ಅವರು ತೊಗೊಂಡಿದ್ರು, ಆನ್ಸರ್ ಹೆಚ್ಚಿಗೆ ಬರ್ತಾಯಿತ್ತೆ. ಸೊ ಏನು ನೀವು ಇಷ್ಟೇ ತಿಳ್ಕೊಳ್ಳಿ, ನಾನು ಬಿಡಿಸುವಂಥ ಮೆಥಡ್ನ ಬಿಡಿಸಿದ್ರೆ ನಿಮಗೆ 100% ಮಾರ್ಕ್ಸ್ ಸಿಗುತ್ತೆ. ನಾನು ಭರವಸೆ ಕೊಡ್ತೀನಿ 100% ಸಿಗುತ್ತೆ. ಇದೇ ಥರನೇ ಬಿಡಿಸ್ಬೇಕು. ಅಂಡರ್ಸ್ಟ್ಯಾಂಡ್ ಆಯಿತಾ? ಇವತ್ತಿನ ಈ ಒಂದು ಕ್ಲಾಸ್ ಕೇಳಿದ್ದಕ್ಕೆ ಎಲ್ರಿಗೂ ಥ್ಯಾಂಕ್ ಯು. ಅದೇ ರೀತಿ ನನ್ನ ಒಂದು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ, ಸೊ ನಿಮ್ಮ ಫ್ರೆಂಡ್ಸ್ಗಳಿಗೆ ಶೇರ್ ಮಾಡಿ, ಅವರಿಗೂ ಸಬ್ಸ್ಕ್ರೈಬ್ ಮಾಡೋಕ್ಕೆ ಹೇಳಿ. ಅದೇ ರೀತಿ ಲೈಕ್ ಮಾಡಿ. ನಿಮ್ಗೆ ಏನಾದರೂ ತಿಳಿಲಿಲ್ಲ ಅಂದರೆ ನನಗೆ ಕೇಳಿ, ಫೋನ್ ನಂಬರ್ ಕೊಟ್ಟಿದ್ದೀನಿ ಆಲ್ರೆಡಿ, 7411991001. ಇದಕ್ಕೆ ಕಾಲ್ ಮಾಡಿ, ಮೆಸೇಜ್ ಮಾಡಿ, ಏನಾದರೂ ತಿಳಿದಲ್ಲಿ ಕೇಳಿ. ಸೊ ಇಷ್ಟು ಹೇಳ್ತಾ ಇವತ್ತಿನ ಒಂದು ಕ್ಲಾಸ್ನ ಇಲ್ಲಿಗೆ ಕ್ಲೋಸ್ ಮಾಡ್ತಾ ಇದ್ದೀನಿ. ಥ್ಯಾಂಕ್ ಯು, ಗುಡ್ ನೈಟ್, ಶುಭರಾತ್ರಿ, ಶುಭ ದಿನ.